Hey, you look that much, oh baby, you should go and love yourself. And if you think that I'm still holding on to something, you should go and love yourself. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಆಗಿದೆ. ನಾಳೆ ನಿತ್ಯಂ ಬರ್ತಡೇ ಇದೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಸಿಟಿಗೆ ಹೋಗಿ ಬರೋಣ ಅಂತ. ಅವಳಿಗೆ ಬಟ್ಟೆ ಮತ್ತು ಅವಳು ಏನು ಕೇಳ್ತಾಳೆ ಮತ್ತು ನಾಳೆ ಅಡುಗೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಬರೋಣ ಅಂತ ಹೊರಟಿದ್ವಿ. ನಾನು, ತೇಜು, ನಿತ್ಯ ಮತ್ತು ಶಿವಾನಿ. ಹಾಯ್ ಮಾಡಿ ಶಿವಾನಿ. ಶಿವಾನಿ ಮಾಡಿ ಪಾಪಿ ಪಾಪ ನನ್ನ ಮಾತ್ರ ಬಿಟ್ರು. ಇವ್ರನ್ನೆಲ್ಲ ಹೇಳಿದ್ರು ಏನಿದು ಎಂತ ತಿಂದಿದ್ದು ಒಂದು ತಟ್ಟೆ ತೊಳಿ ಅಂದರೆ ಹೇಳ್ತಾವಳೆ. ರಜ್ದಲ್ಲಿ ಮಕ್ಕಳು ನೋಡ್ಕೊಳ್ಳೋದು ತುಂಬ ಕಷ್ಟ. ಸೊ ಬೆಳಗ್ಗೆ ಒಂದು ವೀಡಿಯೋ ಮಾಡಿದ್ವಿ. ವೀಡಿಯೋ ಮಾಡಿ ಶಾರ್ಟಿಗೆ ಅಪ್ಲೋಡ್ ಮಾಡಿದ್ವಿ. ನೆಕ್ಸ್ಟ್ ಆಮೇಲೆ ಬಂದಮೇಲೆ ಆ ಆಟನ ಮತ್ತೆ ನಾನು ಹೇಳಿದ್ದೆ 19 ಕಿಡ್ಸ್ ಆಡೋ ಗೇಮ್ಸ್ನ ನನ್ನ ಮಕ್ಕಳಿಗೆ ಪರಿಚಯ ಮಾಡಿಸ್ತೀನಿ ಮತ್ತು ಅದನ್ನು ವೀಡಿಯೋ ಮಾಡ್ತೀನಿ ಅಂತ. ಸೊ ಅದನ್ನು ಸಂಜೆ ಮತ್ತೆ ಮಾಡ್ತೀನಿ. ಅದನ್ನು ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಅದನ್ನು ಲೆಂತಿಯಾಗಿ ಮಾಡಿ ಹಾಕ್ತೀನಿ. ಇವಾಗ ಶಿವಾನಿಗೆ ತಲೆ ಬಾಚ್ಕೊಟ್ಟು ರೆಡಿ ಮಾಡಿಕೊಂಡು ಶಿಪುರ ಹೋಗಿ ನಂದು ಕರೆಂಟ್ ಸ್ಟವ್ ಈ ಟೈಮಲ್ಲೇ, ಈ ಗ್ಯಾಸ್ ಇಲ್ದೋ ಟೈಮಲ್ಲೇ ಕೆಟ್ಟೋಯ್ತಾಯ್ತಾ. ಮೊನ್ನೆ ಒಂದು ಸಲ ರೆಡಿ ಮಾಡಿಸ್ಕೊಂಡು ಬಂದೆ. ಅದು ರೆಡಿ ಮಾಡಿಸ್ಕೊಂಡು ಬಂದು ಮತ್ತೆ ನೆನ್ನೆ ಕೆಟ್ಟೋಯ್ತು. ಸೊ ಮತ್ತೆ ನೆನ್ನೆ ಕೊಟ್ಟು ಬಂದಿದ್ದೀನಿ. ಅವ್ರು ಹೇಳಿದ್ರು ಒಂದು ಸಲ ಎಲೆಕ್ಟ್ರಿಕ್ ಐಟಮ್ಸು ರಿಪೇರಿ ಬಂದರೆ ಮತ್ತೆ ಬರ್ತಾನೆ ಇರುತ್ತೆ ಮೇಡಮ್ ಅಂತ. ಆಮೇಲೆ ಸರಿ, ಅದಕ್ಕೆ ನಾನೇನು ಮಾಡಿದೆ ಅಂದರೆ ನೆನ್ನೆ ಹೋಗಿ ಮತ್ತೆ ಒಂದು ಎಲೆಕ್ಟ್ರಿಕ್ ಸ್ಟವ್ ಬಂದೆ. ನೀವು ನಂಬಲ್ಲ, ನಾನು ತೊಗೊಂಡಾಗ ಇದ್ದಿದ್ದು 2000. ನಾವು ತೊಗೊಂಡಿದ್ದು ಎಲೆಕ್ಟ್ರಿಕ್ ಸ್ಟವ್ ಬಂದು 1500 ಇದ್ದಿದ್ದು ಆಯಿತಾ. 1500 ನಾವು ತೊಗೊಂಡಿದ್ದು. ಇವಾಗ ನಾನು ತಂದಿದ್ದೀನಲ್ಲ, ಅದೇ ಎಲೆಕ್ಟ್ರಿಕ್ ಸ್ಟವ್ ಇದ್ದಿದ್ದು 2300 ರೂಪಾಯಿ. ಇವಾಗ 4500 ಕಮ್ಮಿ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದರು. ನೀವು ಇಮ್ಯಾಜಿನ್ ಮಾಡಿ, ಈ ಶೋರೂಮ್ಗಳು ಎಲ್ಲ ಈ ಐಟಮ್ಸ್ ತಂದು ಇಟ್ಕೊಂಡಿರ್ತಾರಲ್ಲ, ಅವ್ರುಗಳು ಈ ಥರ ಏನಾದ್ರು ಪ್ರಾಬ್ಲಮ್ಸ್ ಬಂದಾಗ ಹೆಂಗೆ ಡಬಲ್ ರೇಟಿಂಗ್ ಮಾರೋದು ಅಂತ ಚೆನ್ನಾಗಿ ಕಲ್ತಿರ್ತಾರೆ. ಸೊ 4500 ಎಲೆಕ್ಟ್ರಿಕ್ ಸ್ಟವ್ವು ನೆನೆ ಒಂದು ತೊಗೊಂಡು ಬಂದೆ ನಾನು. ಏಕೆಂದರೆ ಗ್ಯಾಶು ಇವಾಗ ಬೋರ್ ಗಾಡಿಯವ್ರಿಗೆ ನಾವು ಸಿಲಿಂಡ್ರು ಕೊಡಬೇಕಾಗುತ್ತೆ. ಏಕೆಂದರೆ ಮುಂಚೆ ಎಲ್ಲಿ ಬೇಕಲ್ಲಿ ಸಿಗೋದು ಸಿಲಿಂಡ್ರು, ಆರಾಮಾಗಿ ತೊಗೊಳ್ಳೋರು ಅವರು. ಬಟ್ ಇವಾಗ ಪಾಪ ಅವ್ರಿಗೂ ಸಿಲಿಂಡ್ರ್ ಅವಶ್ಯಕತೆ, ತಿಂಗಳಿಗೆ 2 ಸಿಲಿಂಡ್ರು ಬೇಕಾಗುತ್ತೆ. ಸೊ ನಮ್ಮದು LPG ಇದು HP ಮತ್ತು ಭಾರತ್ ಗ್ಯಾಸ್ ಎರಡಿದೆ. ನಾವು ಹಾಸನಲ್ಲಿದ್ದಾಗ HP ತೊಗೊಂಡಿದ್ವಿ. ಇವಾಗ ಭಾರತ್ ಗ್ಯಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಏನಾಗುತ್ತೆ ಅಂದರೆ ಅದನ್ನು ಅವ್ರಿಗೆ ಕೊಡೋದಕ್ಕೆ ಸಾಲಲ್ಲ. ಇನ್ನು ಭಾನುವಾರದೊತ್ತು ಬೇರೆ ಅಡುಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ರಸಾದನ, ಅದಕ್ಕೆ ಗ್ಯಾಸ್ ಬೇಕು. ಸೊ ಅದಕ್ಕೆ ಸರಿ ಎಲೆಕ್ಟ್ರಿಕ್ ಸ್ಟವ್ ಬೇಕು ಅಂದ್ಬಿಟ್ಟು ತಂದಿದ್ದೀನಿ ಒಂದ. ಇವಾಗ ರೆಡಿ ಮಾಡೋಕ್ಕೆ ಕೊಟ್ಟಿರೋದನ್ನು ಕೂಡ ಇಸ್ಕೊಂಡು ನಿತ್ಯಂಗೆ ಡ್ರೆಸ್ ಇದೆ. ಮೊನ್ನೆ ಸೇಲಲ್ಲಿ ತಂದಿದ್ದು ಚೆನ್ನಾಗಿದೆ ಅದೇ. ಏಕೆಂದರೆ ಇವಾಗ ಹೆವಿ ಡ್ರೆಸ್ ತಂದರೆ ಅವಳು ಹಾಕಲ್ಲ ಆಯಿತಾ, ಶೆಕೆ. ಮತ್ತು ಒಂದು ವರ್ಷ ಅನ್ನೋಷ್ಟರಲ್ಲಿ ಅದು ಹಾಳಾಗೋಗುತ್ತೆ. ಸುಮ್ಮನೆ 1000-2000 ಕೊಟ್ಟು ಅವಳು ಬಟ್ಟೆ ವೇಸ್ಟು. ನೋಡ್ತೀನಿ ಇನ್ನೊಂದು ಏನಾದರೂ ಅವಳು ಇಷ್ಟಪಟ್ಟರೆ ತಕ್ಕೊಡ್ತೀನಿ. ಆಮೇಲೆ ನಾಳೆ ಅಡುಗೆಗೆ ಅವಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ನಿತ್ಯಂಗೆ ತುಂಬ ಇಷ್ಟ ಆಗುತ್ತೆ ಪನ್ನೀರು. ಸೊ ಅದಕ್ಕೆ ಸ್ವಲ್ಪ ಪನ್ನೀರು ನಾಳೆ ಏನೇನು ಅಡುಗೆಗೆ ಬೇಕು. ಪನ್ನೀರ್ ಬಿಟ್ಟರೆ ಅವಳು ತುಂಬ ಇಷ್ಟಪಡೋದು ಮೊಸರು, ಆಮೇಲೆ ಫ್ರೂಟ್ಸು, ಇದನ್ನೆಲ್ಲ ಚೆನ್ನಾಗಿ ತಿಂತಾಳೆ. ಸೊ ಅದಕ್ಕೆ ನಾಳೆ ಏನು ರೆಸಿಪಿ ಮಾಡೋದು ನೋಡಿಕೊಂಡು ಇವಾಗ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಮನೆ. ಹಾಗೆ ದೇವಸ್ಥಾನ ಹತ್ರ ಹೋಗಿ ನಮ್ಮ ಬೈರನ್ನ ಕಟ್ಟಾಕಬೇಕು. ಬಟ್ ನಾನು ದೇವಸ್ಥಾನದ ಹತ್ರ ಹೋಗೋವಾಗಿಲ್ಲ. ನಮ್ಮ ತೇಜು ಹೋಗಿ ಕಟ್ಟಾಕ್ತಾಳೆ. ಅವಳು ಅಲ್ಲಿ ಹೋಗಿ ನಾನು ಮೇಲೆ ನಿಂತ್ಕೋತೀನಿ. ಅವಳು ಹೋಗಿ ಕಟ್ಟಾಕಿ ಬಂದು ಆಮೇಲೆ ಒಳೇಶ್ವರ ಹೋಗಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಅಯ್ಯೋ ನೀತಿ ಈ ಕಡೆ ಬನ ಬಿಡ್ತೀನಿ. ಸಾಕ್ಬಿಡು, ಅವಳು ಬೆಳ್ಳಗೋಳೆ, ನಿನಗೆ ಹೊರ್ಕೊಂಡಂಗೆ ಹೊರಿ ಬಿಡ. ಅಯ್ಯ ಮಗಿಗಚ್ಚೆ ಹಚ್ಕಂದಕ್ಕಂದ ನೀನು ಇನ್ನೂ. ಅಯ್ಯೋ ನಮ್ಮದು ಡ್ರೆಸ್ಸಿಂಗ್ ಟೇಬಲ್ ನಾಳೆ ಸಾಲ್ಟ್ ಮಾಡಬೇಕು. ಹೊಸಿದು ನಮ್ಮ ಬಾತಿಂಗ್ ಕೊಡ್ತೇಜು. ಸಾಕಾದ ಬಚ್ಚಿದ್ಲು ಮಾತ್ರ. ಸೂಪರ್ ಪಾಪು.
ಪಾಪ ನಿಂಗೆ ಬೈಕು ಬೇಕಾ ಸೈಕಲು ಬೇಕಾ? ಬೈಕು ಮೇಲ್ ತೋರಿಸು. ಏನು ಬೇಕು ನಿಂಗೆ ಹೇಳು ಬೇಗ. ಬೈಕಾ ಸೈಕಲಾ? ಉಶ್ ಹಾಂ ಕೈ ನೋಡಿ ಹೆಂಗನತ್ತೆ ಅನ್ಕಂದು ಥರನಾ? ಹ್ಞೂ ಹೋದವ್ರು 150 ಇವತ್ತು 150 ಮಾಡಿ 100 ರೂಪಾಯಿ ಬಿಟ್ಟರೆ 120 ಇಲ್ಲ ಅಜ್ಜಿ ಕ್ಯಾಪ್ಸಿಕಮ್ ಎಷ್ಟು ಅರ್ಧ ಕೊಡಿ ಸಾಕಜ್ಜಿ. ಸಂತೆಲಿ ತಗೋಯಿದ್ದೀನಿ. ಸಾಂಬಾರು ಬೇಡ. ಫ್ರಿಜ್ಜು ಒಂಚೂರು ಐಸ್ ಕಟ್ಬಿಟ್ಟೈತೆ ಅಂತ ಆಫ್ ಮಾಡಿದ್ದೀನಿ. ಅದೆಲ್ಲ ಕರ್ಗಿದ್ಮೇಲೆ ಬಂದು ತಗೋತೀನಿ. ಅದು ಆಫ್ ಮಾಡಿದ್ದಾಗ ಕೊಳ್ತೋಗ್ಬಿಡ್ತದೆ. ಐಸ್ ಕಟ್ಬಿಟ್ಟಿತ್ತು ಜಾಸ್ತಿ ಅಂತ ಆಫ್ ಮಾಡಿದ್ದೀನಿ ನೆನ್ನೆ. ಹೋಯ್ತದೆ. ನಾಳೆ ತಪ್ಪಿದ್ರೆ ನಾಡ್ದು ಬಂದು ತಗೋತೀನಿ. ಶನಿವಾರ ಬಂದು ತಗೋತೀನಿ ಬಿಡಿ. ಆಫ್ ಮಾಡಬಾರ್ದದ, ಯಾವಾಗಲೂ ಆನಲ್ಲೇ ಇರಬೇಕು. ಅದು ಜಾಸ್ತಿ ಗೆಡ್ಡೆ ಕಟ್ಬಿಟ್ಟಿತ್ತು ಐಸು, ಅದಕ್ಕೆ ಆಫ್ ಮಾಡಿದ್ದೀನಿ. ಹಾಂ ಕರ್ಗಿದ್ಮೇಲೆ ಆನ್ ಮಾಡ್ತೀನಿ. ಅದು ಜಾಸ್ತಿ ಈ ಮಳೆಯಲ್ಲಿ ಇದರಲ್ಲೆಲ್ಲ ಐಸಿಂದಕ್ಕೆ ಇಟ್ಟಿದ್ರೆ ಹಂಗಾಗ್ತದೆ. ಚಪ್ಪಲಿ ಬಿಚ್ಚಿ ಬಾ ಇಲ್ಲಿ ಪಾಪು. ಏನು ಮೀಮಿ? ಹ್ಞೂ ಬಾ. ನೋಡಿ ಯಾವ್ದು ಬೇಕು? ಅಯ್ಯೋ ಪಾಪ ಅದು ಬೇಡ ಪಾಪು, ಅದು ಬೇಡ. ನಾನು ಸೆಲೆಕ್ಟ್ ಮಾಡ್ತೀನಿ ಇವತ್ತು. ನಾನು ಸೆಲೆಕ್ಟ್ ಮಾಡಲಾ? ತೂವೆ ನನ್ನ ಮಗಳು ಅಲ್ಲಿ ತಕ್ಕೊಡ್ತೀನಿ ಅಂದರೆ ಇಲ್ಲಿ ಬಂದವಳೆ. ಎದುರುಗಡೆ ಅಂಗಡಿಲಿ ತಗೊಳ್ಳೋ ಬಾರೆ ಬಾ. ಇಲ್ಲಿ ಬಾ ಇಲ್ಲಿ. ಹ್ಞೂ ಚೆನ್ನಾಗಿಲ್ಲ ಪಾಪ. ಯಾವ್ದು ಬೇಕಾದ್ರಲ್ಲಿ? ಮೂರು ಯಾಕೆ? ಒಂದು ತಗ. ಇದುವೇ ಅದುವೇ ಅಪ್ಪದು ದುಡ್ಡಿಸ್ಕಂದ. ನಿತ್ಯಂದು ಫೋಟೋ ಮಾಡಿಸಿದ್ದೀನಿ. ನಾಳೆ ತೋರಿಸ್ತೀನಿ. ಓಕೆನಾ? ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ. ಈ ಬ್ಲಾಗಲ್ಲಿ ತೋರಿಸಲ್ಲ. ಬನ್ನಿರಿ. ಎಷ್ಟು ಕೊಟ್ರಿ? ಒಪ್ಪಿನ ತೋರಿಸಿ ಏನು ತಗೊಂಡು ಬೈಕ್ ಕೊಡ್ಸಲ್ಲ ಈಗ. ಬೈಕ್ ಬೇಡ. ನಾಳೆ ಬರ್ತೀನಿ. ದುಡ್ಡು ಅಪ್ಪುತ್ತ ಕರಿ. ತಡಿ ಬರುತ್ತೆ.
ನಡಿ ಯಾವ್ದು ಬೇಕು ತೋರಿಸು. ನಡಿ ಇಲ್ಲಿ ಸೈಕಲ್ ತಗೊಂಡಿದ್ದ ಬೈಕ್ ತತ್ಯಾ ನಡಿ ತೋರಿಸ್ ನಡಿ. ಅವಳು ಅದ್ಬಿಟ್ಟು ಮುಂದಕ್ಕೆ ಹೋಗಲ್ಲ. ಸ್ಕೂಟಿ ಎಲ್ಲ ಕಲರ ಕೆಳಗೆ ತೆಗಿರೋಣ ನೋಡ್ತೀವಿ. ಲೆಕ್ಕದಲ್ಲಿ ಲೆಕ್ಕ ಮಾಡಿದ್ದು ಕೊಡ್ತಾರೆ ಈಗ ಮಿಕ್ಕಿದನ್ನ ವಾಟ್ಸಪ್ ಮಾಡಿ ಪಪ್ಪು ಈ ಸೈಕಲ್ ತಗೊಳ್ಳಿ. ಮನೇಲಿ ನೀವೆಲ್ಲ ಹಂಗಂಗೆ ಲೋಕ ತಗೋಣ. ಯಾವ ತತ್ಯಾ ಅದು ಈಗ 30-45 ಹಾಂ ಯಾವುದು ಅದು ರಿಮೋಟ್ ಇದೆ. ಅದು ಬೇಡ, ಇದೆ ಕೊಡಿ. ಅದೆಷ್ಟು? 5.5. ಇದು ಬೈಕು ಕಡೆದಲ್ಲ ಮೇಡಮ್, ಮಧ್ಯದ ಇದ್ದಿದ್ದು ಅದು 10.5 ಬೀಳುತ್ತೆ, ಇದು 5.5 ಬೀಳುತ್ತೆ. ಹೌದು. ಎಷ್ಟು ವೆಯ್ಟು ಕೆಪಾಸಿಟಿ ಇದೆ ಅದು? 15-20 kg ಅಷ್ಟೇ, ಬೇಡ, ಇದೆ ಕೊಡಿ. ಎಲ್ಲೋ ಸರಿ ವಾಟ್ಸಪ್ ಹಣ ಹೇಳಿ. ಹ್ಞೂ ಕೊಡಿ, ಅವ್ರಿಗೆ ಕೊಟ್ಬಿಟ್ಟಿರ್ತೇವೆ. ಅದು ಕಳಿಸಿ. ಹಾಂ ಸರಿ. 15 kg ವೈಟ್ ಅಂತ ಇವಳು 15 kg ಅದು 15 kg ಅದು ಮಧ್ಯ ಸಣ್ಣದು. ಇದು 30 kg ಮೇಲೆ ಇಡ್ಬೋದು ಮೇಡಮ್, 30 kg ಗಂಟ. ಪಪ್ಪ ಕುತ್ಕ, ನೋಡಿಸ್ತೀನಿ ಕುತ್ಕ. ಚೆನ್ನಾಗಿದೆ ಇಲ್ಲ ಕುತ್ಕ. ಹಾಂ, ಚಾರ್ಜ್ ಒಂದೆರಡು ದಿವಸ ಹಂಗೆ ಅದ್ರಿಗೆ ಅವಳು ಇನ್ನೂ ಸೈಕಲ್ ಮೇಲೆ ಕೂತಿಲ್ಲ ಅವತ್ತು, ಅದಕ್ಕೆ. ಇದೇ ಬೇಕಾ? ನೋಡಲ್ಲಿ ಪಾಪ ಹೆಂಗೆ ಕೂತಿತ್ತು, ನೀನು ಕೂತ್ಕೊಳ್ಳ ರೀ. ಏನ್ರಿ ಕಿತ್ರಿ? ಇಲ್ಲಿ ಹಿಂದ್ಗಡೆ ಇಲ್ಲಿ ಪಾಪ ಕೂತ್ಕ. ಈಗ ನೋಡಲ್ಲಿ ಅಕ್ಕ ಹೆಂಗೆ ಬರ್ತೈತಿ, ಕೂತ್ಕ ನೀನು. ರೀ ಅದು ತುಂಬ ಸಕ್ಕ ಚಿಕ್ಕದಾಯ್ತು ರೀ. ಪಾಪ ಕೂತ್ಕ. ಅವಳು ಇದ್ಬಿಟ್ಟು ಮುಂದಕ್ಕೆ ಹೋಗ್ತಿಲ್ಲ. ಯಾವ ಬೇಕು ನೋಡಿ ಸರ್, ಇಲ್ಲೇ ಆಪು. ಪಾಪ ಯಾವ್ದು ಬೇಕು? ಇದೇ ಬೇಕಾ? ಕೂತ್ಕ. ಮತ್ತೆ ಕೂತ್ಕೊಂಡು ಮರ ತಕೊಡೋದು. ಕೂತ್ಕ. ಕಾಲಾಕಿ ಕಡೆ ತುಣಿ. ಅದು ತುಣಿ ಅದ ರೇಲೋ ಮುಕ್ಕ ತಡಿ. ಈಗ ತುಣಿ. ತುಣಿ ಈಗ ಬಾ. ಹಮ್ಕೋ ಕೂತ್ಕ ಇಲ್ಲಿ.
ಏಜ್ 3 ರಿಂದ 8 ವರ್ಷ ಅಷ್ಟೇ ಅಂತ ಹೇಳ್ಬಿಟ್ಟು. ಸರ್ ಅಲ್ಲೇ ಬರ್ತಾರೆ ನೋಡಿ ಅವ್ರು ಹಾಕ್ತಾರೆ. ಅಲ್ಲ ಆಗ್ತಾರೆ ಅಂತ ಅಲ್ಲ, ನಿಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಜನ ಕೂರಿಸ್ಬೋದು ಅಂತ. ನೀವು ತಿಳಿಸಿ ಸರ್. ಇಲ್ಲೇ ನೋಡ್ಕೊಂಬಿಡಿ ಸರ್. ಇಲ್ಲ ಹಾಂ ಅದೇ ಪಿನ್ನಿಗೆ ಎಡಗ್ತದ ಅಂತ. ಮೇಡಮ್ ಪ್ಲಗ್ ಬಾಕ್ಸ್ ತಗೋಬೇಕು. ನನ್ನ ಕ್ಯಾಶ್ ಟೇಬಲ್ ಐತೆ ಮನೇಲಿ, ನಿಮ್ಮ ಕ್ಯಾಶ್ ಟೇಬಲ್ ಇರಲ್ಲ. ಒಂದು ಪ್ಲಗ್ ಬಾಕ್ಸ್ ಹಾಕ್ಬಿಟ್ಟು ಆಯ್ತು. ನೋಡಿ ಸರ್, ಇದು ರೆಡ್ ಬಂದರೆ ಅಷ್ಟೇ ಚಾರ್ಜ್ ಆಗ್ತಾ ಇದೆ ಅಂತ. ಅದು ನೀಲಿ ಬರುತ್ತೆ, ಚಾರ್ಜ್ ಆಗಿದೆ. ಓ ಸೌಂಡ್ ಏನು ಬರಲ್ಲ ಅದು. ಸೌಂಡ್ ಗೀಂಡ್ ಯಾವಾಗೂ ಇಲ್ಲ. ಎರಡು ಬ್ಯಾಟ್ರಿ, ಎರಡು 400 ರೂಪಾಯಿ ಬ್ಯಾಟ್ರಿ ಬಿಡು ಸರ್. ಇದು ಸಿಂಗಲ್ ಬ್ಯಾಟ್ರಿ ಬಂದರೆ ಕಮ್ಮಿ ಆಗುತ್ತೆ ಸರ್. ಇದು ಒರಿಜಿನಲ್ ಅಂತ ಹೇಳ್ತಾರೆ. ಪಪ್ಪು ಸುಮ್ಮನೆ ಸೈಕಲ್ ತಗೋ ಪಪ್ಪು. ಹಾಂ 3 ದಿವ್ಸ ಕರ್ಕೊಂಬಂದಳ್ಳಿವ್ರ ಅಂಗಡಿಗೆ. 4ನೇ ದಿವ್ಸಕ್ಕೆ ತಗೋತಾವಳೆ. 5 ದಿವ್ಸ ಬಂದಿದೆಯಾ? ಓ ಇವತ್ತು ನಿಮ್ಮಪ್ಪ ಹಾಂ. ಓಕೆ ಫ್ರೆಂಡ್ಸ್, ಇವಾಗ ನಿತ್ಯಂಗೆ ಸೈಕಲ್ ತೊಗೊಂಡು ಬಂದ್ವಾ. ಸೈಕಲ್ ತೊಗೊಂಡು ಬರುವಾಗ ನಿತ್ಯದ ಫೋಟೋ ಫ್ರೇಮ್ನ ಸೈಕಲ್ ಅಂಗಡಿಲಿ ಬಿಟ್ಟೆ ಅನ್ನೋದು ಗೊತ್ತಿಲ್ಲ, ಹೊರಗಡೆ ಬಿಟ್ಟೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನ ಬಿಟ್ಟು ಬಂದಿದ್ದೀನಿ. ಇವಾಗ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆವಾಗ ನಾನು, ನನ್ನ ಹಸ್ಬೆಂಡು, ನಿತ್ಯ 3 ಜನ ಬಂದಿದ್ವಿ. ಇವಾಗ ನಾನು, ಶಿವಾನಿ, ತೇಜು ಮತ್ತು ನಿತ್ಯ ಹೋಗ್ತಿದ್ವಿ. ಫೋಟೋ ಸಿಕ್ಕಿದ್ರೆ ಸಾಕು. ಇವಾಗ ತೇಜು ದೇವಸ್ಥಾನದ ಹತ್ರ ಕರ ಕಟ್ಟಕ್ಕೆ ಬರೋದಕ್ಕೆ ಹೋಗಿದ್ದಾಳೆ ಬೈರನ್ನ. ಸೊ ಹಾಗಾಗಿ ಇವಾಗ ಇಲ್ಲಿ ನಾನು ಹೊರಗಡೆ ನಿಂತಿದ್ದೀನಿ. ಐ ವಿಶ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ನಾನು ಫೋಟೋನೂ ತೋರಿಸ್ಲಿಲ್ಲ ನಮಗೆ, ನಾಳೆ ತೋರಿಸ್ತೀನಿ ಅಂತ ನೋಡಿದರೆ ಕಳೆದೇ ಹೋಗಿದೆ. ಬನ್ನಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನೇ ಮಾಡ್ತೀನಿ. ಏನು ಮಾಡ ಹಾಂ ಎಷ್ಟು ಬರ್ತ್ಡೇಗ? ನಿತ್ಯಗೆ ಚೆನ್ನಾಗೈತೆ. ಈ 3ರಲ್ಲಿ ಅದನ್ನು ಒಂದು ತಗೋ. ನಾನು ಬರಲ್ಲ, ಅಪ್ಪ ಬರುತ್ತೆ. ಅದು ಕೇಕಿಗೆ ಇಡಬೇಕು, ಫ್ರಿಜ್ಜಿಗೆ ಇಡ್ಬೇಕು. ಈಗ ತಗೋದ್ರೆ ಏನು ಬೇಕು? ಇಲ್ಲಿ ಏನು ಬೇಕು ಹೇಳಿ ಬೇಗ. ಜೋ ಆಪಲ್ ಇದೆಯಾ ಅಣ್ಣ? ಕರ್ಬೂಜ ಜ್ಯೂಸ್ ಕೊಡೋ ಒಂದು. ಹ್ಞೂ ಇನ್ನೇನು ಬೇಕು? ಇದು ತಳನ ಒಂದು 3 ಪೀಸ್ ಮಾಡಿಕೊಡ್ತಾರೆ. ಜ್ಯೂಸ್ ನಿಗೊಂದು ಜ್ಯೂಸಾ ಅಣ್ಣ? 2 ಜ್ಯೂಸು. ಇಲ್ಲಿ ಕ್ಯಾರೆಟ್ ಹಲ್ವಾ ಕೊಡಿ ಅಣ್ಣ. ಇಲ್ಲಿ ಐತೆ 2. ಅದು ಹೇಳು ಅವರಿಗೆ, ಅದು ತೋರಿಸಿಡಿ ಮ್ಯಾಮ್. ಹಾಂ ಚೆನ್ನಾಯ್ತು ಶಿವನಿ. ಏನು ಹೇಳೋದು? ಹಾಂ ಚೂರು ಚೂರು ಕಾಣ್ತೀನೋ. ಇದೇನು ಹಿಂಗೈತಿ? ಕುತ್ಕ ನೀನು.
ಅವರು ಅವ್ಳು ಕುಡಿಲಿ ಏನು ಎಲ್ಲ ನೀನೇ ಕುಡಿ ಅವಳೇನು ಕುಡ್ತೀನಿ ಅಷ್ಟೇ. ಬೇಗ ಶಿವಾನಿ ವಸಿ ಕೊಡೋದು ಬರ್ಗರ್ ಬೇಗ ಗೊತ್ತಿಲ್ಲ ಇವು ಹತ್ತಿನ ಫಸ್ಟ್ ಏನಾಯ್ತು? ಹೋಗು ಹಾಂ ತಡಿ 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 ಇಲ್ಲಿ ಈಗ ತುಣಿ ಹಿಂದಕ್ಕೆ ಬರುತ್ತದೆ ಸರಿ ಈಗ ತಿರುಗ್ಸ ಕಡಿಕೆ ಹಾಂ 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 ಈಗ ನಿತ್ಯಂಗೆ ಕೂರ್ಸು ತೇಜು ಹಾಂ ಕಾಲು ತೆಗಿ ಹಾಂ ಹಂಗೆ ತೆಗಿಬೇಕು ಆಯ್ತಾ ತೇಜು ಈಗ ಆ ಕಡೆ ತಿರುಗಿಸ್ ತೇಜು ತಡಿ ಅವಳು ಕಲೀಲಿ ಈಗ ಅಮ್ಕೋ ಕಾಲಂಕೋ ಕಾಲಂಕೋ ಅಮ್ಕೋ ಅಮ್ಕೀಗ ಕರ್ತೀನಿ ನಾನು ನೀನು ಬ್ಯಾಕಿಗೆ ಹಾಕ್ಬೇಕು ತೇಜು ಕಾಲು ತೆಗಿವ ಹ್ಞೂ ನಿಮ್ಮ ಬ್ಯಾಕಿಗೆ ಹಾಕ್ ಹೊತ್ತವ ಮುಂದೆ ಕುತ್ಕ ತೇಜು ನೀನಿ ಅಯ್ಯ ಬೇಡ ಅವಳು ಕೂತಾಗ ಯಾರು ಕೂರ್ಬೇಡಿ ಅವಳಿಗೆ ಅದೇ ಅವಳೇ ವೆಯ್ಟ್ ಜಾಸ್ತಿ ಅವಳು ಪಾಪ ನೀನು ಕೈ ಬಿಡು ಪಾಪ ಕೈ ಬಿಡವ ನೀನು ಬಾ ಅದು ಮೊದಲೇ ಬುಡ್ಡ ತೇಜು ಅವರು 30 kg ಮೇಲೆ ಕೂರಂಗಿಲ್ಲ ಅಂದವ್ರೆ ಹ್ಞೂ ನೋಡ್ದಾ ನೋಡ್ದಾ ಲಂಗ 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 ಪ್ಯಾಂಟ್ ಶರ್ಟ್ ತೇಜು ನೀನು ದೊಡ್ಡ ಬೈಕ್ ಇಲ್ವಾ ತೆಗಿತೀನಿ ಇವತ್ತು ತೆಗಿದವ್ರೆ ನನ್ನ ಹೆಸರು ಇದೆಲ್ಲ 3 days ಆಫ್ ಮಾಡಿದ್ದೀವಿ ಐಸ್ ತೆಗಿಯಕ್ಕೆ ಆಚೆ ಫ್ರಿಜ್ನ ಹಂಗೆ ಬತ್ತೈತೆ ಅಮ್ಮ ಮುಂದಕ್ಕೆ ಬತ್ತಲ್ಲ ಬಟ್ಟೆ ಹಿಡ್ಕೊಳ್ಳಬೇಕು ಕೈಲಿ ತಣ್ಣಗೈತೈತಾ ಅರ್ಧ ಕತ್ತೆ ಎಳ್ದಿರೋದು ಕತ್ತೆ ನೀರು ತುದಿರೋದು ಸ್ವಲ್ಪ ಎಳ್ದಿರೋದು ಕತ್ತೆ ಎಲ್ಲಿಗೆ ತಗೋತಿದ್ದೀಗ ನನಗೆ ಬೇಡ ಎಸಿ ಅದೇನು ಮಾಡಕ್ಕೆ
ಮಯ ಕಗ್ಗಿ ಹಾಕೊಂಡ್ಬಿಡ್ತೀನಿ ಈಗ ಅಷ್ಟ ನಿತ್ಯನ್ ಕರೆ ನಿತ್ಯನ್ ಹಾಕ್ಬೇಕ ಕುತ್ಕ ನಿತ್ಯ ಯಾರು ಕೂತ್ಕತ್ತೀರಿ 2 ರೂಪಾಯಿ ಕೊಡ್ತೀನಿ ಅದು ಕರ್ಗವರೆಗೂ ಬಟ್ಟೆ ಇಕ್ಕೊಂಡು ಕೂತ್ಕೊಳತ್ತೀನಿ ಬೇಕಾದ ಬೈ ಕಡೆ ನಿತ್ಯ ಕುತ್ಕ ಕುರ್ಕುರೆ ಕೊಡಿಸ್ತೀನಿ ನಾನು ಕೂರ್ತೀನಿ ನಿಜ ಕೂರ್ತೀನಿ ಆ ಕರ್ಗವರೆಗೂ ಕೂರ್ತೀನಿ ಬಟ್ಟೆಲಿ ಕುತ್ಕೊಳ್ಳೋದಲ್ಲ ಬಟ್ಟೆ ಬಿಚ್ಚಿ ಕುತ್ಕೋಬೇಕು ಎದಾಳೆ ನೀನು ನಾನು ಕೂತ್ಕೊತೀನಿ ಕಾಲು ಕಟ್ಟಬೇಕು ನಿತ್ಯ ಹಿಂಗೆ ನೀ ಕುತ್ಕ ಅಯ್ಯೋ ಫ್ರಿಜ್ಜಲ್ಲಿ ಕಷ್ಟಪಟ್ಟು ಕಿತ್ತಿದೀವಿ ನಾನು ಶಿವನ್ ನಿಜ ಹೇಳವ ಯಾರೋ ಲಾಸ್ಟಿಗೆ ಕಿತ್ತಿದ್ದದ ನಾನು ತಾನೆ ನಾನು ಫಸ್ಟ್ ನೀ ಕಿತ್ತೆ ಆದ್ರೆ ಸಕ್ಸಸ್ಫುಲ್ ಆಗಿ ತೆಗ್ದಿದ್ನಿ ಕುತ್ಕೋಬೇಕು ಪಾಪ ನಿತ್ಯ ಆಟ ಕರ್ಕೊಂಡು ಕುತ್ಕ ಕಾಲು ಸುಡ್ತಾ ನಿತ್ಯ ಈಗ ತೇಜಲ್ ಹಂಗಾಯ್ತು ಕೂತ್ಕ ಪಾಪ ಈ ಕಡೆ ಬಾ ಕಾಲೆತ್ತು ತೇಜು ಲಂಗ ಮಗ್ಚು ಮುಂದೆ ಒಂದ್ ನಿಮಿಷ ಪಾಪ ಹೋಗಿ ಕೂತ್ಕ ನೋಡೀಗ ಅಪ್ಪ ನಿಂತ್ಕೊಳ್ಳುತ್ತೆ ಸಾಕು ಎಷ್ಟು ಬನ್ನಿ ಶೀತ ಆಗುತ್ತೆ ಹಾಂ